ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ನ್ಯೂ ಯೂಟ್ಯೂಬರ್ಸ್ಗೆ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಏನಪ್ಪ ಅಂದರೆ ಅವ್ರೇನಾದರೂ ಯೂಟ್ಯೂಬ್ನಲ್ಲಿ ಹೋಗಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೈವ್ ಸ್ಟ್ರೀಮ್ನ ಮಾಡೋಕೆ ಹೋದ್ರಪ್ಪ ಅಂದರೆ ಲೈವ್ ಸ್ಟ್ರೀಮ್ ಓಪನ್ ಆಗ್ತಾ ಇಲ್ಲ. ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನು ಕೆಲವು ಜನಕ್ಕೆ ಏನಾಗ್ತಾ ಇದೆಯಪ್ಪ ಅಂದರೆ 50, 100, 150 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೂ ಕೂಡ ಅವ್ರಿಗೆ ಲೈವ್ ಆಪ್ಷನ್ ಎನೇಬಲ್ ಆಗಿಲ್ಲ. ಅದನ್ನು ಕೂಡ ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋಂಥ ಸಂಪೂರ್ಣ ಮಾಹಿತಿ ನಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಮೊದಲು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊತೀನಿ. ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಲೈವ್ ಆಪ್ಷನ್ಗೆ ಹೋದ್ನಪ್ಪ ಅಂದರೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಆಲ್ಮೋಸ್ಟ್ ದೇರ್ ಅಂತ ಬಂದುಬಿಟ್ಟು ಟ್ರೈ ಕ್ರಿಯೇಟಿಂಗ್ ಮೋರ್ ಶಾರ್ಟ್ಸ್ ಟು ರೀಚ್ 15 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಅನ್ಲಾಕ್ ಲೈವ್ ಸ್ಟ್ರೀಮಿಂಗ್ ಅಂತ ಆಪ್ಷನ್ ಕೇಳ್ತಾ ಇದೆ. ಈ ರೀತಿ ಯಾಕಪ್ಪ ಬರ್ತಾ ಇದೆ ಅಂದರೆ ನಿಮ್ದು ಏನಾದ್ರು ಲೈವ್ ಸ್ಟ್ರೀಮ್ ಓಪನ್ ಆಗಬೇಕಪ್ಪ ಅಂದರೆ ನೀವು ನಿಮ್ಮ ಚಾನಲಲ್ಲಿ 50 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. 50 ಸಬ್ಸ್ಕ್ರೈಬರ್ಸ್ ಮೇಲೆ ಕಂಪ್ಲೀಟ್ ಮಾಡ್ಕೊಂಡ್ರಪ್ಪ ಅಂದರೆ ಆವಾಗ ಮಾತ್ರ ನಿಮಗೆ ಲೈವ್ ಆಪ್ಷನ್ ಎನೇಬಲ್ ಆಗೋದು. ನಿಮ್ದೇನಾದರೂ 49 ಸಬ್ಸ್ಕ್ರೈಬರ್ಸ್ ಆಗಿದ್ರಪ್ಪ ಅಂದರೆ ಅಂದರೂ ಕೂಡ ನಿಮಗೆ ಲೈವ್ ಸ್ಟ್ರೀಮ್ ಬರೋಂಗಿಲ್ಲ. ನೀವು ಮಿನಿಮಮ್ 50 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಆವಾಗ ಮಾತ್ರ ನಿಮಗೆ ಲೈವ್ ಆಪ್ಷನ್ ಎನೇಬಲ್ ಆಗೋದು. ನೀವೇನಾದರೂ ಇವತ್ತೇ 50 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಅವತ್ತೇ ಓಪನ್ ಆಗುತ್ತಪ್ಪ ಅಂದರೆ ಖಂಡಿತ ಇಲ್ಲ. 2-3 ದಿನ ವೇಟ್ ಮಾಡಬೇಕು. ಆಮೇಲೆ ನಿಮಗೆ ಲೈವ್ ಸ್ಟ್ರೀಮ್ ಅನ್ನೋ ಆಪ್ಷನ್ ಎನೇಬಲ್ ಆಗುತ್ತೆ. ತುಂಬ ಜನ ಏನು ಮಾಡ್ತಾರಪ್ಪ ಅಂದರೆ ಇವಾಗ 50 ಸಬ್ಸ್ಕ್ರೈಬರ್ಸ್ ಆದ್ರಪ್ಪ ಅಂದರೆ ಅವಾಗ ಎನೇಬಲ್ ಆಗುತ್ತೆ ಅಂದ್ಕೊಂಡಿರ್ತಾರೆ. ಖಂಡಿತ ಇಲ್ಲ, 2-3 ದಿನ ಟೈಮ್ ತೊಗೊಳುತ್ತೆ. ಆಮೇಲೆ ನಿಮಗೆ ಅದು ಅನ್ಲಾಕ್ ಆಗುತ್ತೆ. ಹಾಗೆ ಡೈರೆಕ್ಟಾಗಿ ಅನ್ಲಾಕ್ ಆಗುತ್ತಪ್ಪ ಅಂದರೆ ಖಂಡಿತ ಇಲ್ಲ. ಇಲ್ಲಿ ಒಂದಿಷ್ಟು ರೂಲ್ಸ್ ಇದ್ದಾವೆ. ಇಲ್ಲಿ ನೋಡಿ, ಲರ್ನ್ ಮೋರ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಇಂಟ್ರೊಡಕ್ಷನ್ ಬರುತ್ತೆ, ಏನೇನು ಮಾಡಬೇಕು ಅಂತೇಳಿ. ನಿಮ್ಮ ಚಾನಲಲ್ಲಿ 50 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಆಮೇಲೆ ನೀವೇನಾದರೂ ನಿಮ್ಮ ಚಾನಲಲ್ಲಿ ಯಾವುದೇ ರೀತಿ ಸ್ಟ್ರೈಕ್ ಬಂದಿರಬಾರ್ದು. ನೀವು ತುಂಬಾ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅದಕ್ಕೆ ಯಾವುದಕ್ಕೂ ಒಂದು ಸ್ಟ್ರೈಕ್ ಬಂತಪ್ಪ ಅಂದರೆ ಅವಾಗಲೂ ಕೂಡ ನಿಮ್ಮದು ಲೈವ್ ಸ್ಟ್ರೀಮ್ ಅನ್ನೋ ಆಪ್ಷನ್ ಎನೇಬಲ್ ಆಗಂಗಿಲ್ಲ. ಇನ್ನೊಂದು ನೀವು ವೆರಿಫೈನ ಮಾಡ್ಕೊಂಡಿರ್ಬೇಕು ನಿಮ್ಮ ಚಾನಲ್ನ. ಅಂದರೆ ನೀವು ಫೋನ್ ನಂಬರ್ ಹಾಕಿ ವೆರಿಫೈನ ಮಾಡ್ಕೊಂಡಿರ್ತಾರೆ ನೋಡಿ. ಅದು ಆಲ್ರೆಡಿ ಎಲ್ಲರೂ ಚಾನಲ್ ಕ್ರಿಯೇಟ್ ಮಾಡುವಾಗ ಮಾಡ್ಕೊಂಡಿರ್ತಾರೆ. ಅದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಿಮ್ಮದು 50 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರಪ್ಪ ಅಂದರೆ 2-3 ದಿನ ಬಿಟ್ಟು ನಿಮ್ಮದು ಲೈವ್ ಆಪ್ಷನ್ ಎನೇಬಲ್ ಆಗುತ್ತೆ. ಮತ್ತು ಇನ್ನು ಕೆಲವು ಜನದ್ದು ಏನಾಗಿದೆಪ್ಪ ಅಂದರೆ 50 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಅವ್ರ ಚಾನಲ್ಗೆ ಯಾವುದೇ ರೀತಿ ಸ್ಟ್ರೈಕ್ ಇಲ್ಲ ಅಂದರೂ ಕೂಡ ಎನೇಬಲ್ ಆಗಿಲ್ಲಪ್ಪ ಅಂದರೆ ಅದಕ್ಕೆ ಒಂದು ಸೊಲ್ಯೂಷನ್ ಇದೆ. ಏನಪ್ಪ ಅಂದರೆ ಅವ್ರಿಗೆ ಫೀಡ್ಬ್ಯಾಕ್ನ ಸೆಂಡ್ ಮಾಡಬೇಕು. ಅದನ್ನ ಯಾವ ರೀತಿ ಸೆಂಡ್ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋಬೇಕು. ಯೂಟ್ಯೂಬ್ ಚಾನಲ್ ಅಂದರೆ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ಕೆಳಗಡೆ ನೋಡಿ ಯು ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ನೋಡಿ ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ತುಂಬಾ ಆಪ್ಷನ್ಸ್ ಬರ್ತವೆ. ಇಲ್ಲಿ ಕೆಳಗಡೆ ನೋಡಿ ಸೆಂಡ್ ಫೀಡ್ಬ್ಯಾಕ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ವೇಟ್ ಮಾಡಬೇಕು. ನೀವು ವೇಟ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಸೆಂಡ್ ಫೀಡ್ಬ್ಯಾಕ್ ಟು ಯೂಟ್ಯೂಬ್ ಅಂತ ಕಾಣಿಸ್ತಾ ಇದೆ. ಕೆಳಗಡೆ ನೋಡಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಯೂಟ್ಯೂಬ್ನವ್ರಿಗೆ ರಿಕ್ವೆಸ್ಟ್ನ ಮಾಡ್ಕೋಬೇಕು. ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಐ ಹ್ಯಾವ್ ಕಂಪ್ಲೀಟೆಡ್ ಲೈವ್ ಸ್ಟ್ರೀಮ್ ಕ್ರೈಟೀರಿಯಾ ಆನ್ ಮೈ ಯೂಟ್ಯೂಬ್ ಚಾನಲ್ ಬಟ್ ಲೈವ್ ಸ್ಟ್ರೀಮ್ ನಾಟ್ ಎನೇಬಲ್ಡ್ ಅಂತ ಬರೆದು ಕೆಳಗಡೆ ಪ್ಲೀಸ್ ಎನೇಬಲ್ ಲೈವ್ ಸ್ಟ್ರೀಮ್ ಆನ್ ಮೈ ಚಾನಲ್ ಅಂತ ಕೊಟ್ಟು ಚಾನಲ್ ಲಿಂಕ್ ಅಂತ ಬರೆದು ನಿಮ್ಮ ಚಾನಲ್ ಲಿಂಕ್ನ ಹಾಕಬೇಕು. ಚಾನಲ್ ಲಿಂಕ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದಪ್ಪ ಅಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಅಲ್ಲಿ ಶೇರ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರಪ್ಪ ನಿಮ್ಮ ಚಾನಲ್ ಲಿಂಕ್ ಸಿಗುತ್ತೆ. ಅದನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ, ಇಲ್ಲಿ ನೋಡಿ ಸೆಂಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ವೇಟ್ ಮಾಡಬೇಕು. ನೀವು ವೇಟ್ ಮಾಡಿ ಆದಮೇಲೆ ಇಲ್ಲಿ ನೋಡಿ ಒಂದು ಸ್ಕ್ರೀನ್ಶಾಟ್ ಬರುತ್ತೆ. ಇದನ್ನ ಯಾವ ರೀತಿ ಡಿಲೀಟ್ ಮಾಡೋಕೆ ಹೋಗ್ಬಿಡಿ, ಹಾಗೆ ಇರಲಿ. ಇಲ್ಲಿ ನೋಡಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಮೇ ಬಿ ಇಮೇಲ್ ಯುವರ್ ಮೋರ್ ಇನ್ಫಾರ್ಮೇಷನ್ ಫಾರ್ ಅಪ್ಡೇಟ್ಸ್ ಅಂತ ಕಾಣಿಸ್ತಾ ಇದೆ. ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಥ್ಯಾಂಕ್ ಫಾರ್ ಶೇರಿಂಗ್ ಯುವರ್ ಫೀಡ್ಬ್ಯಾಕ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಷ್ಟೇ ಸಿಂಪಲ್ಲು. ನೀವು ಆರಾಮಾಗಿ ಯೂಟ್ಯೂಬರ್ಗೆ ರಿಕ್ವೆಸ್ಟ್ನ ಮಾಡ್ಕೊಂಡ್ರೆ ಅವರು ನಿಮ್ಮದು 1 ಅಥವಾ 2 ದಿನದಲ್ಲಿ ನಿಮಗೆ ಲೈವ್ ಅನ್ನೋ ಆಪ್ಷನ್ನ ಎನೇಬಲ್ ಮಾಡ್ತಾರೆ. ಅದನ್ನ ರಿಕ್ವೆಸ್ಟ್ ಮಾಡ್ಕೋಬೇಕಲ್ಲ, ಅದನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ನೀವು ಅಲ್ಲಿ ಕಾಪಿ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಪೇಸ್ಟ್ನ ಮಾಡ್ಕೋಬೋದು. ಇಲ್ಲ ನಿಮ್ಮ ಹತ್ರ ಟೈಮ್ ಇದೆಯಪ್ಪ ಅಂದರೆ ಅದನ್ನ ಯಾವ ರೀತಿ ಬರೆದಿದ್ದೀನಿ ನೋಡಿ, ಆ ರೀತಿ ಬರೆದು ನಿಮ್ಮ ಚಾನಲ್ ಲಿಂಕ್ನ ಹಾಕ್ಬಿಟ್ಟು ನೀವು ಆಮೇಲೆ ಫೀಡ್ಬ್ಯಾಕ್ನ ಸೆಂಡ್ ಮಾಡಬೇಕು. ಈ ರೀತಿ ಮಾಡಿ ನೀವು 2-3 ದಿನದಲ್ಲಿ ನಿಮಗೆ ಲೈವ್ ಸ್ಟ್ರೀಮ್ ಅನ್ನೋ ಆಪ್ಷನ್ ಎನೇಬಲ್ ಆಗುತ್ತೆ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿ ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.